ಸರ್ ಕೆಲವರಿಗೆ ಒಂದು ಏನು ಸಂತ್ರಸ್ತ ಇದ್ದಾರೆ ಅವ್ರಿಗೆ ಒಂದು ಭಯದ ಭೀತಿ ಇದೆ ಅಂತ ಸರ್, ಬೆದರಿಕೆ ಹಾಕಿದ್ದಾರೆ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ ಕೊಡಕ್ಕೆ ಯಾರು ಮುಂದೆ ಬರ್ತಾರೆ? ಕೇವಲ ನೋಡಪ್ಪ, ಅವರು ಪಾಪ ಅವ್ರ ಮರ್ಯಾದೆ ಹೋಗ್ತದಲ್ಲ, ಯಾರು ಮರ್ಯಾದೆ ಕೇಳ್ಬೋದು. ಈಗ ಯಾವುದೇ ಆಗಲಿ ಸ್ವಂತ ಬದುಕು ಮಾಡ್ಕೊಳ್ಳೋರು ರೂಮ್ ಒಳಗಡೆ, ಅದನ್ನು ಬಯಲಿಗೆ ಮಾಡಿಕೊಂಡು ಇವ್ರ ಚಟಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ, ಇದು ಯಾರು ಸಮಾಜ, ಭಗವಂತ ಅಲ್ಲ, ಯಾರು ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ. ಇದು ಅವ್ರೇನೋ ಕ್ಷಮಿಸ್ಬೋದು, ಅವ್ರು ಕ್ಷಮಿಸ್ಕೋತಾ ಇದ್ದಾರೆ, ಅವ್ರೇನು ಮಾಡ್ಕೊಂಡು. ಈಗ ಯಾರು ಎಲ್ಲಿದ್ರು, ಯಾರಿಗೆ ಫೋನ್ ಮಾಡಿದ್ರು, ಅವ್ನು ಫಾರಿನ್ ಕಳಿಸ್ಬೇಕಾದ್ರೆ ಯಾರು ಇತ್ತು ಅಂತ ತೆಗೆಸ್ಬಿಟ್ಟು ನೋಡಿ ಫೋನ್ ನಂಬರ್ಗಳೆಲ್ಲ, ಯಾವಾಗ ಹೋದ, ಯಾವ ಟಿಕೆಟ್ ಆಯಿತು ಅಂತ ಕೇಳಿ ಯಾರು ಕಳಿಸಿದ್ರು ಅಂತ. Sir, R. Ashok in Hubli has said that he became an MP when Congress and JDS were together. So Congress is technically responsible for what Revana has done. See, Mr. Ashok is a spineless leader. He is a spineless man. He is a leader of the opposition. ವಿರೋಧ ಪಕ್ಷದ ನಾಯಕರು ಅವರು ತಪ್ಪಿಸ್ಕೋತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಇದ್ದೇನೆ? ನೀವು ಉತ್ತರ ಕೊಡಬೇಕು. ನಿನ್ನ ಇವ್ರ ಜೊತೆ ಕಾಂಗ್ರೆಸ್ಸಲ್ಲಿದ್ದನೋ BJP ಜೊತೆಲಿದ್ದನೋ ನಾನು ಇಲ್ಲ ಅಂತ ಹೇಳಿ ಅದು ಬೇರೆ ವಿಚಾರ. ಈಗ ನಿನ್ನ ಪಾರ್ಟ್ನರ್ ಈಸ್ ಯುವರ್ ಪಾರ್ಟ್ನರ್. ನಿನ್ನ ಪಾರ್ಟ್ನರ್ ಈಗ ನಿನ್ನ ಪಾರ್ಟ್ನರ್ ಬಗ್ಗೆ ನೀನು ಮಾತಾಡಿ. ಈಗ ಹಳೆ 20 ವರ್ಷ 10 ವರ್ಷ 5 ವರ್ಷ ಇದು ನಿನ್ನ ಪಾರ್ಟ್ನರ್. ನಿನ್ನ ಪಾರ್ಟ್ನರ್ಶಿಪ್ಪು ನಿನ್ನ ಮುಂದುವರಿತೀಯಾ ಇಟ್ಕೋತೀಯ ಅಷ್ಟೇ. ಎರಡು ವಿಚಾರ. BJP ಇಟ್ಕೊಂಡು ನಮಗೇನು ನೀವು ಪಾರ್ಟ್ನರ್ಶಿಪ್ ಬಿಡಿ ಅಂತ ಹೇಳೋದಿಲ್ಲ. ನಿನ್ನ ಸ್ಟ್ಯಾಂಡ್ ಏನು ಆ ಪಾರ್ಟಿ ಬಗ್ಗೆ? ಅವರೇನೋ ಅವ್ರ ಮನೇಲೇನೋ ಮಾಡ್ಕೋತಾರೋ ಬಿಡ್ತಾರೋ ಬಿಡಿ, ಅದೊಂದು ಫ್ಯಾಮಿಲಿ ಪಾರ್ಟಿ ಅದು. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ.